ಶ್ರೀರಸ್ತು ಶುಭಮಸ್ತು ಸೀರಿಯಲ್. ನಿಧಿ ಹುಡುಕಲು ಹೋದ ಸೊಸೆ ಮಾವನಿಗೆ ಸಿಕ್ಕಿದ್ದು ಬರೀ ಬೂದಿನ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಪೂರ್ಣಿಮಾಗೆ ತಾನು ತಾಯಿಯಾಗಬೇಕು ಎಂಬ ಆಸೆ ದಿನ ದಿನಕ್ಕೂ ಹೆಚ್ಚಾಗುತ್ತಿದೆ. ಆದರೆ ವೈದ್ಯರು ಪೂರ್ಣಿಮಾಳಿಗೆ ಮಕ್ಕಳಾಗುವುದಿಲ್ಲ ಎಂದು ಹೇಳಿದ್ದಾರೆ. ಈ ಸತ್ಯ ಪೂರ್ಣಿಮಾಳಿಗೆ ಗೊತ್ತಿಲ್ಲ. ಇನ್ನು ಅನುಮಾನ ಬಂದು ವೈದ್ಯರಿಗೆ ಕರೆ ಮಾಡಿ ಸತ್ಯ ಕೇಳಿದ ಪೂರ್ಣಿಮಾಳಿಗೆ ಮತ್ತೆ ಸುಳ್ಳು ಹೇಳಿ ಮರೆಮಚ್ಚಲಾಗಿದೆ. ಪೂರ್ಣಿಮಾ ಆದಷ್ಟು ಬೇಗ ತನಗೆ ಮಗುವಾಗಲಿ ಎಂದು ದೇವರ ಮೊರೆ ಹೋಗಲು ಮುಂದಾಗಿದ್ದಾಳೆ. ವ್ರತ ಪ್ರಾರಂಭಿಸಲು ತುಳಸಿ ಸಹಾಯವನ್ನು ಕೇಳಿದ್ದಾಳೆ. ನಿಧಿಗಾಗಿ ಮಾವ ಸೊಸೆ ಹರಸಾಹಸ. ಇತ್ತ ಜುಗ್ಗು ಮಾವ ಮತ್ತು ಸಂಧ್ಯಾ ಇಬ್ಬರು ಸೇರಿ ದತ್ತ ತಾತನ ಮನೆಯಲ್ಲಿ ಸರ್ವನಾಶ ಮಾಡಲು ಮುಂದಾಗಿದ್ದಾರೆ. ನಿಧಿ ಹೆಸರಿನಲ್ಲಿ ಹಣ ಖರ್ಚು ಮಾಡಿಕೊಂಡಿದ್ದಾರೆ. ಮನೆಯವರಿಗೆಲ್ಲ ಫಿಲ್ಮ್ ಟಿಕೆಟ್ ಅನ್ನು ತಂದಿದ್ದು ಎಲ್ಲರನ್ನೂ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ದತ್ತ ತಾತನಿಗೆ ಅನುಮಾನ ಬಂದರೂ ಕೂಡ ಸಿನಿಮಾ ನೋಡುವ ಕ್ರೇಜ್ ಇಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಮಾವ ಸೊಸೆ ಇಬ್ಬರು ನಿಧಿ ಹುಡುಕಾಟದಲ್ಲಿ ಮಂತ್ರವಾದಿ ಹೇಳಿದ ಕಡೆ ಗುಂಡಿ ತೋಡಲು ಮುಂದಾಗಿದ್ದಾರೆ. ಸ್ವಲ್ಪ ಮಣ್ಣು ತೋಡುತ್ತಿದ್ದಂತೆ ಮಡಿಕೆಯೊಂದನ್ನು ದೊರಕಿದ್ದರು. ಇಬ್ಬರು ಫುಲ್ ಹ್ಯಾಪಿಯಾಗಿದ್ದಾರೆ. ನಿಧಿ ಎಲ್ಲ ಸಂಪೂರ್ಣ ಬೂದಿ. ನಿಧಿಯನ್ನು ತೆಗೆಯುವ ಮುನ್ನವೇ ಇಬ್ಬರು ಕೂಡ ನಿಧಿಯ ಭಾಗ್ಯಕ್ಕಾಗಿ ಕಿತ್ತಾಡಿದ್ದಾರೆ. ಕೊನೆಗೆ 50-50 ಎಂದು ಮಾತನಾಡಿಕೊಂಡಿದ್ದು ತೆರೆದು ನೋಡಿದರೆ ಮಡಕೆ ತುಂಬ ಬೂದಿ ಕಂಡು ಶಾಕ್ ಆಗಿದ್ದಾರೆ. ಮಂತ್ರವಾದಿ ಮಾತನ್ನು ನಂಬಿಕೊಂಡು ಇಬ್ಬರು ಜಪ ಮಾಡಿದ್ದಾರೆ. ಓಂ ಲಕ್ಷೋಭ್ಯ ನಮಃ ಎಂದು ಸಂಪ್ರದಾಯ ಸಹಸ್ರನಾಮ ಪಡಿಸಿದ್ದಾರೆ. ಅದರಷ್ಟರಲ್ಲೇ ಮನೆಯವರು ಆಗಮಿಸಿದ ತಾತ ಮಡಕೆಯನ್ನು ಮುಚ್ಚಿಟ್ಟಿದ್ದಕ್ಕೆ ಚಿನ್ನವೆಲ್ಲ ಬೂದಿ ಆಯ್ತಾ ಎಂದು ಗೋಳಾಡಿದ್ದಾರೆ. ಆದರೆ ಸಂಧ್ಯಾ ಮತ್ತು ಜುಗ್ಗು ಮಾವನ ಮಾತುಗಳು ಮನೆಯವರಿಗೆ ಅರ್ಥವಾಗುತ್ತಿಲ್ಲ. ಅವರಿಬ್ಬರ ನಡವಳಿಕೆ ಗಾಬರಿ ಜೊತೆಗೆ ಆಶ್ಚರ್ಯವನ್ನು ಪಟ್ಟಿದ್ದಾರೆ. ಸತ್ಯ ಗೊತ್ತಾದ ಮೇಲೆ ದತ್ತ ತಾತ ಅವರಿಗೆ ಗೇಟ್ ಪಾಸ್ ಕೊಡ್ತಾರೆ, ಇಲ್ಲವೇ ತುಳುಗಿಸಿಗೋಸ್ಕರ ಸಹಿಸ್ಕೋತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಪೂರ್ಣಿಮಾಗೆ ಮಗು ಚಿಂತೆ. ಸತ್ಯ ಹೇಳಲಾಗಿದೆ ತುಳಸಿ ತೊಳಲಾಟ. ಪೂರ್ಣಿಮನಿಗೆ ಮಗು ಆಗಿಲ್ಲ ಎನ್ನುವುದೇ ತುಳಸಿಗೆ ಇರುವ ಬಹುದೊಡ್ಡ ಚಿಂತೆ. ತುಳಸಿಗೆ ದೇವರ ಬಳಿ ಇರುವುದು ಇದೊಂದೇ ಬೇಡಿಕೆ. ಪೂರ್ಣಿಮಾ ಡಾಕ್ಟರ್ಗೆ ಕರೆ ಮಾಡಿ, ಸರ್, ನಾನು ಮೊನ್ನೆ ನಿಮ್ಮ ಆಸ್ಪತ್ರೆಗೆ ಚೆಕಪ್ಗೆ ಬಂದಿದ್ದೆ. ನಾನು ಅವಿನಾಶ್ ಪತ್ನಿ ಎಂದು ಹೇಳಿದಾಗ ಡಾಕ್ಟರ್ಗೆ, ಸರಿ, ಯಾವ ಕಾರಣಕ್ಕಾಗಿ ನನಗೆ ಕರೆ ಮಾಡಿದ್ದೀರಿ, ಏನಾದರೂ ವಿಚಾರ ಇತ್ತೆ ಎಂದಾಗ ಪೂರ್ಣಿಮಾಗೆ ಚೆಕಪ್ ಮಾಡಿಸಿಕೊಂಡು ರಿಪೋರ್ಟ್ ಬೇಕು, ನಾನು ಅದನ್ನೊಮ್ಮೆ ನೋಡಬೇಕು ಡಾಕ್ಟ್ರೆ ಎಂದು ಹೇಳುತ್ತಾಳೆ. ಡಾಕ್ಟರ್ಗೆ ಕೊಂಚ ಕನ್ಫ್ಯೂಷನ್ ಆಗುತ್ತದೆ. ಅವಿನಾಶ್ ಅವರು ನಿಮ್ಮ ಬಳಿ ಏನು ಹೇಳಿಲ್ವೇ ಎಂದಾಗ ಪೂರ್ಣಿಮಾಗೆ ಡೌಟ್ ಬರುತ್ತದೆ. ಇದೇನಪ್ಪ ಡಾಕ್ಟ್ರು ಈ ರೀತಿ ನನ್ನ ಬಳಿ ಹೇಳಿದ್ದು ಯಾಕೆ ಎಂದು ಅನುಮಾನದಿಂದ ಪೂರ್ಣಿಮಾ ಮಾತನಾಡುತ್ತಾಳೆ. ಅವಿನಾಶ್ ನನಗೆ ಎಲ್ಲ ಹೇಳಿದ್ದಾರೆ, ನಾನು ಅವರ ಬಳಿ ಮಾತನಾಡಿದ್ದೇನೆ, ನನಗಲ್ಲಿ ಒಂದಲ್ಲ 2 ಮಕ್ಕಳಾಗುತ್ತದೆ ಎಂದು ಹೇಳಿದ್ದಾರೆ ಎಂದು ಬಹಳ ಖುಷಿಯಿಂದ ಹೇಳುತ್ತಾಳೆ. ಆಕೆಯ ಮಾತುಗಳನ್ನು ಕೇಳಿದ ಡಾಕ್ಟರ್ಗೆ ಏನು ಮಾತನಾಡಬೇಕು ಎಂದು ತಿಳಿಯದೆ ಸುಮ್ಮನಾಗುತ್ತಾರೆ. ಅವಿನಾಶ್ ಆಗಲೇ ಪೂರ್ಣಿಮಾ ಮಾತುಗಳನ್ನು ಕೇಳಿಸಿಕೊಂಡಿರುತ್ತಾನೆ. ಆತ ಡಾಕ್ಟರ್ಗೆ ಕರೆ ಮಾಡಿದಾಗ ಪೂರ್ಣಿಮಾಗೆ ಏನು ತಿಳಿದಿಲ್ಲ. ಆಕೆಗೆ ನಿಜ ವಿಚಾರ ಹೇಳಿದರೆ ತೊಂದರೆ ಆಗುತ್ತದೆ. ಆಕೆಗೆ ನಿಜ ಹೇಳುವ ಧೈರ್ಯ ನನ್ನ ಬಳಿ ಇಲ್ಲ. ಹಾಗೆ ನಿಜ ಹೇಳಿದರೆ ಅದನ್ನು ತಡೆದುಕೊಳ್ಳುತ್ತಾಳೆ ಎನ್ನುವ ನನಗೆ ಅನಿಸುತ್ತಿಲ್ಲ ಎಂದು ಹೇಳುತ್ತಾನೆ. ಬಳಿಕ ಪೂರ್ಣಿಮಾ ಬಳಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡುತ್ತಾರೆ. ಪೂರ್ಣಿಮಾ ನನಗೆ ಮಗುವಾಗುತ್ತದೆ ಎಂದು ಖುಷಿಯಲ್ಲಿರುತ್ತಾಳೆ. ಪೂರ್ಣಿಮಾಗೆ ಸುಳ್ಳು ಹೇಳಿದ ಡಾಕ್ಟರ್. ಆಗ ನಾಚಿದ ಪೂರ್ಣಿಮಾ ಆತನಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾಳೆ. ಇತ್ತ ತುಳಸಿ ದೇವರ ಕೋಣೆಯ ಬಳಿ ಕುಳಿತು ಹೂವು ಕಟ್ಟುತ್ತಾ ಇರುತ್ತಾಳೆ. ದೇವಾಲಯಕ್ಕೆ ಹೋಗಿ ಬಂದ ಪೂರ್ಣಿಮಾ ತುಳಸಿ ಬಳಿ ಮಾತನಾಡುತ್ತಾಳೆ. ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ನನಗೆ ಮಗುವಾಗುವುದಕ್ಕೆ ಪುರೋಹಿತರು ಒಂದು ವ್ರತಾಚರಣೆ ಮಾಡಲು ಹೇಳಿದ್ದಾರೆ. ನಾನು ಆ ಪ್ರಕಾರವಾಗಿ ನಡೆದುಕೊಂಡರೆ ಖಂಡಿತವಾಗಿ ನನಗೆ ಮಕ್ಕಳು ಆಗುತ್ತದೆ ಎಂದು ಹೇಳಿದ್ದಾರೆ ಎಂದು ಹೇಳಿದಾಗ ಪೂರ್ಣಿಮಾ ನಿಜ ಬಳಿ ವಿಚಾರ ಹೇಳಲು ಆಗದೆ ಎಂತ ಮಾಡುವುದು ಎಂದು ತಿಳಿಯದೆ ಬಹಳ ಬೇಸರ ಪಟ್ಟುಕೊಳ್ಳುತ್ತಾರೆ. ಮಗುವಿಗಾಗಿ ಹಂಬಲಿಸುತ್ತಿರುವ ಪೂರ್ಣಿಮಾ, ಮಕ್ಕಳು ಆಗುವುದಿಲ್ಲ ಎಂದು ನಾನು ಹೇಗೆ ಪೂರ್ಣಿಮಾ ಬಳಿ ಹೇಳಲಿ? ಅವಿನಾಶ್ ಬೇರೆ ಈ ವಿಚಾರವನ್ನು ಎಲ್ಲಿಯೂ ಹೇಳಬಾರದು ಎಂದು ಹೇಳಿದ್ದಾರೆ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾರೆ. ಹಾಗೆಯೇ ಪೂರ್ಣಿಮಾ ಮಾತಿಗೆ ಹೌದು ಎನ್ನುವ ಉತ್ತರವನ್ನು ನೀಡುತ್ತಾಳೆ. ಪೂರ್ಣಿಮಾಗೆ ಮಕ್ಕಳು ಆಗಬೇಕು ಎನ್ನುವುದು ತುಳಸಿ ಆಸೆ. ಆದರೆ ಆ ವ್ರತ ಆಚರಣೆ ಮಾಡಬೇಡ, ನಿನಗೆ ಮಕ್ಕಳು ಆಗುವುದಿಲ್ಲ ಎಂದು ಹೇಳಲು ತುಳಸಿಗೆ ಧೈರ್ಯ ಸಾಕಾಗುತ್ತಿಲ್ಲ. ಕಠಿಣ ವ್ರತಕ್ಕೆ ಮುಂದಾದ ಪೂರ್ಣಿಮಾ ಇದೀಗ ಕಠಿಣ ವ್ರತ ಆಚರಣೆ ಮಾಡಲು ಸಿದ್ಧವಾಗಿದ್ದಾಳೆ. ಪೂರ್ಣಿಮಾಗೆ ತಾನು ಮಗುವ ಜೊತೆ ಉತ್ತಮವಾದ ಸಂಬಂಧವನ್ನು ಹೊಂದಬೇಕು. ನನಗಿಂತ ಒಂದು ಜೀವ ಬೇಕು. ನನಗೆ ಬಂದು ಬಹಳ ಪ್ರೀತಿಯಿಂದ ನನ್ನ ಮಗುವಿನ ಆಗಮನದ ನಿರೀಕ್ಷೆ ಮಾಡುತ್ತಿರುತ್ತಾಳೆ. ಆದರೆ ಆಕೆಗೆ ಅರಿವಿಲ್ಲದೆ ಕನಸಿನ ಗೋಪುರ ಕಟ್ಟಿಕೊಂಡಿರುತ್ತಾಳೆ. ಇನ್ನು ಸತ್ಯ ತಿಳಿದರೆ ಪೂರ್ಣಿಮಾ ಗತಿ ಏನಾಗುತ್ತದೋ. ಸರ್ವರಿ ಹಿನ್ನೆಲೆ ಹೇಳಿದ ಮಹೇಶ ಅತ್ತೆಯನ್ನು ಅನಾಥೆ ಎಂದ ದೀಪಿಕಾ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಸಿರಿತಂದೆ ಪರಿಸ್ಥಿತಿ ದಿನ ದಿನಕ್ಕೂ ಹದಗೆಡುತ್ತಿದೆ. ಮರುವಿನ ಕಾಯಿಲೆ ಹೆಚ್ಚಾಗುತ್ತಿದ್ದು ಇದರಿಂದ ಎಡವಟ್ಟುಗಳಾಗುತ್ತಿವೆ. ಈ ಪರಿಸ್ಥಿತಿಯನ್ನು ಲಾಭವಾಗಿ ಪಡುತ್ತಿರುವ ಸಂಧ್ಯಾ ಮಾವ ಬೇಕಂತಲೇ ಸಿರಿತಂದೆಯನ್ನು ಆಟಪಡಿಸುತ್ತಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಾಗ ಕಾಫಿ ಮಾಡಿಕೊಡು ಅಂತ ಹೇಳಿದ್ದಾರೆ. ಸಿರಿತಂದೆ ಕಾಫಿ ಮಾಡಲು ಹೋಗಿ ಹಾಲನ್ನು ಸ್ಟವ್ ಮೇಲೆ ಇಟ್ಟು ಮರೆತಿದ್ದಾರೆ. ಹಾಲು ಉಕ್ಕಿದ್ದು ಗ್ಯಾಸ್ ಲೀಕ್ ಆಗಿದೆ. ಕಾಫಿ ಮಾಡಲು ಮತ್ತೆ ಲೈಟರ್ ತೆಗೆದುಕೊಂಡಿದ್ದಾರೆ. ಅಷ್ಟರಲ್ಲಿ ಸಿರಿ ಬಂದು ಕಾಪಾಡಿದ್ದಾಳೆ. ಅಮ್ಮನ ಜೊತೆ ಎಂಜಾಯ್ ಮಾಡಿದ ಅವಿ. ಇತ್ತ ಅವಿನಾಶ್ ತುಳಸಿ ಜೊತೆ ಮಾರ್ಕೆಟ್ನಲ್ಲಿ ತರಕಾರಿ ಸೊಪ್ಪನ್ನು ಖರೀದಿ ಮಾಡಿ ಖುಷಿಪಟ್ಟಿದ್ದಾನೆ. ಅಮ್ಮನೊಂದಿಗೆ ಜ್ಯೂಸ್ ಕುಡಿಯಲು ಹೋದಾಗ ಸಂಧ್ಯಾ ಎದುರಾಗಿದ್ದಾಳೆ. ಬಲೂನ್ ಮಾರಾಟ ಮಾಡುತ್ತಿದ್ದು ಜ್ಯೂಸ್ ಕೊಡಿಸಿ, ಊಟ ಕೊಡಿಸಿ ಎಂದು ಅವಿ ಹಾಗೂ ತುಳಸಿ ಬೆನ್ನು ಬಿದ್ದಿದ್ದಾಳೆ. ಸಂಧ್ಯಾಳ ಮಾತನ್ನು ಕೇಳಿದ ಅವಿ ಮತ್ತು ತುಳಸಿಗೆ ಮತ್ತೆ ಕಿರಿಕಿರಿಯಾಗಿದೆ. ತುಳಸಿ ಸಂಧ್ಯಾಗೆ ಬೈದು ಹೋಗುತ್ತಾಳೆ. ಆದರೆ ಮನಸ್ಸು ತಡೆಯದೆ ಜ್ಯೂಸ್ ಮತ್ತು ಲಸ್ಸಿಯನ್ನು ಖರೀದಿಸಿ ತಂದು ಸಂಧ್ಯಾಳಿಗೆ ತಂದು ಕೊಟ್ಟು ಬುದ್ಧಿವಾದ ಹೇಳುತ್ತಾಳೆ. ದುಡಿದು ತಿನ್ನು ಎಂದು ಹೇಳುತ್ತಾಳೆ. ತುಳಸಿ ಗುಣವನ್ನು ಕಂಡು ಅವಿ ಮನದಲ್ಲಿ ಖುಷಿ ಪಡುತ್ತಾನೆ. ಲವ್ ಸ್ಟೋರಿ ಹೇಳಿದ ಮಹೇಶ. ಇನ್ನು ಶಾರ್ವರಿ ಮತ್ತು ಮಹೇಶನ ಮದುವೆ ವಾರ್ಷಿಕೋತ್ಸವ. ಮಹೇಶ ಈಗ ಸರಿ ಹೋಗುವುದಕ್ಕೆ ಈ ಬಾರಿ ಆನಿವರ್ಸರಿಯನ್ನು ಮನೆಯವರೆಲ್ಲ ಸೇರಿ ಆಚರಿಸಲು ಮುಂದಾಗಿದ್ದಾರೆ. ಬೆಳಗ್ಗೆದ್ದು ಎಲ್ಲರೂ ಶಾರ್ವರಿ ಮತ್ತು ಮಹೇಶನಿಗೆ ವಿಶ್ ಮಾಡುತ್ತಾರೆ. ಆಗ ಮಹೇಶ ತಾವಿಬ್ಬರು ಪ್ರೀತಿಸಿ ಮದುವೆಯಾದ ವಿಚಾರವನ್ನು ತಿಳಿಸುತ್ತಾರೆ. ಇಬ್ಬರ ಪ್ರೀತಿ ಹೇಗೆ ಶುರುವಾಯಿತು, ಶಾರ್ವರಿಯನ್ನು ಭೇಟಿ ಮಾಡಿದ್ದು ಎಂದು ಮಹೇಶ ಎಲ್ಲರಿಗೂ ಕಥೆ ಹೇಳುತ್ತಾರೆ. ಶಾರ್ವರಿಯನ್ನು ಮೊದಲ ಬಾರಿ ಮಹೇಶ್ ಮತ್ತು ಮಾಧವ್ ನೋಡಿದ್ದು ಪೊಲೀಸ್ ಠಾಣೆಯಲ್ಲಂತೆ.
ಶಾರ್ವರಿ ಕೂಡ ಅನಾಥೇನ. ಶಾರ್ವರಿ ಅವರು ಮನೆಯಲ್ಲೆಲ್ಲ ಕಳೆದುಕೊಂಡು ಒಬ್ಬಂಟಿ ಆಗಿದ್ದರಂತೆ. ಅಲ್ಲಿಂದ ಅವರನ್ನು ಕರೆದುಕೊಂಡು ಬಂದ ಮಹೇಶ ಮತ್ತು ಮಾಧವ ಅವರನ್ನು ತಮ್ಮ ಹೋಟೆಲ್ನಲ್ಲಿ ಕೆಲಸ ಇಟ್ಕೊಟ್ಟಾರಂತೆ. ಶಾರ್ವರಿಗೂ ದೋಸೆ ಹಾಕುತ್ತಾ ಮಹೇಶನನ್ನು ಪ್ರೀತಿಸಿದಂತೆ. ಆಗ ಶಾರ್ವರಿ ಅನ್ನು ಸುಮತಿ ಒಪ್ಪಿಕೊಳ್ಳಲಿಲ್ಲವಂತೆ. ಕೊನೆಗೆ ಮಾಧವ ಮತ್ತು ಮಹೇಶ ಮತ್ತು ಶಾರ್ವರಿ ಮದುವೆಯನ್ನು ಮಾಡಿಸಿದರಂತೆ. ಈ ಮಾತನ್ನು ಕೇಳಿದ ಮನೆಯವರಿಗೆಲ್ಲ ಒಂದು ರೀತಿ ಯೋಚಿಸಿದರೆ ದೀಪಿಕಾ, ನೀವು ಕೂಡ ಪೂರ್ಣಿಮೆ ರೀತಿ ಅನಾಥೇನೆ ಎಂದು ಪ್ರಶ್ನೆ ಮಾಡುತ್ತಾಳೆ. ಆಗ ಎಲ್ಲರೆದುರಿಗೂ ಮುಜುಗರವಾಗುತ್ತದೆ. ಮಹೇಶನ ಎದುರು ಬುಗುರಿ ಅಂತಾದ ಶಾರ್ವರಿಗೆ ಬೇಸರವಾಗುತ್ತದೆ. ತನ್ನ ಹಿನ್ನೆಲೆ ಬಗ್ಗೆ ಬಹಿರಂಗವಾಗಿ ಬಚ್ಚಿಟ್ಟಿದ್ದ ವಿಚಾರ ಈಗ ಬಹಿರಂಗವಾಯಿತು ಎಂದು ಕೊಣಗುತ್ತಾಳೆ. ಮಹೇಶ ಶಾರ್ವರಿಯನ್ನು ಬುಗುರಿ ಅಂತ ಆಡಿಸುತ್ತಿದ್ದಾನೆ. ಶಾರ್ವರಿ ಕನಸಿನಲ್ಲಿ ಮಾತನಾಡಿ ಆ ಮಾತುಗಳನ್ನು ಕೇಳಿಸುತ್ತಾನೆ. ಶಾರ್ವರಿ ಈ ಮನೆಯನ್ನು ಒಡೆಯಲು ಹೊಂಚಾಕುತ್ತಿದೆ ಎಂದೆಲ್ಲ ಹೇಳಿ ಭಯ ಹುಟ್ಟಿಸಿದ್ದಾನೆ. ಶಾರ್ವರಿಗೆ ಮಹೇಶನ ಮಾತುಗಳಿಂದ ತಪ್ಪಿಸಿಕೊಳ್ಳಲಾಗದೆ ಒದ್ದಾಡುತ್ತಾನೆ. ಮಹೇಶನಿಗೆ ಎಲ್ಲ ಸತ್ಯ ಗೊತ್ತಿದ್ದರೂ ಕೂಡ ಶಾರ್ವರಿನ ಬೇಕಂತಲೇ ಆಟವಾಡಿಸುತ್ತಿದ್ದಾನೆ. ಯಾವತ್ತು ಎಲ್ಲೋ ಸತ್ಯವನ್ನು ಬಯಲು ಮಾಡಿ ಶಾರ್ವರಿ ಬಣ್ಣವನ್ನು ಕಳಿಸುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಶ್ರೀರಸ್ತು ಶುಭಮಸ್ತು ಸೀರಿಯಲ್. ನಿಧಿ ಹುಡುಕಲು ಹೋದ ಸೊಸೆ ಮಾವನಿಗೆ ಸಿಕ್ಕಿದ್ದು ಬರೀ ಬೂದಿನ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಪೂರ್ಣಿಮಾಗೆ ತಾನು ತಾಯಿಯಾಗಬೇಕು ಎಂಬ ಆಸೆ ದಿನ ದಿನಕ್ಕೂ ಹೆಚ್ಚಾಗುತ್ತಿದೆ. ಆದರೆ ವೈದ್ಯರು ಪೂರ್ಣಿಮಾಳಿಗೆ ಮಕ್ಕಳಾಗುವುದಿಲ್ಲ ಎಂದು ಹೇಳಿದ್ದಾರೆ. ಈ ಸತ್ಯ ಪೂರ್ಣಿಮಾಳಿಗೆ ಗೊತ್ತಿಲ್ಲ. ಇನ್ನು ಅನುಮಾನ ಬಂದು ವೈದ್ಯರಿಗೆ ಕರೆ ಮಾಡಿ ಸತ್ಯ ಕೇಳಿದ ಪೂರ್ಣಿಮಾಳಿಗೆ ಮತ್ತೆ ಸುಳ್ಳು ಹೇಳಿ ಮರೆಮಚ್ಚಲಾಗಿದೆ. ಪೂರ್ಣಿಮಾ ಆದಷ್ಟು ಬೇಗ ತನಗೆ ಮಗುವಾಗಲಿ ಎಂದು ದೇವರ ಮೊರೆ ಹೋಗಲು ಮುಂದಾಗಿದ್ದಾಳೆ. ವ್ರತ ಪ್ರಾರಂಭಿಸಲು ತುಳಸಿ ಸಹಾಯವನ್ನು ಕೇಳಿದ್ದಾಳೆ. ನಿಧಿಗಾಗಿ ಮಾವ ಸೊಸೆ ಹರಸಾಹಸ. ಇತ್ತ ಜುಗ್ಗು, ಮಾವ ಮತ್ತು ಸಂಧ್ಯಾ ಇಬ್ಬರು ಸೇರಿ ದತ್ತ ತನ್ನ ಮನೆಯಲ್ಲಿ ಸರ್ವನಾಶ ಮಾಡಲು ಮುಂದಾಗಿದ್ದಾರೆ. ನಿಧಿ ಹೆಸರಿನಲ್ಲಿ ಹಣ ಖರ್ಚು ಮಾಡಿಕೊಂಡಿದ್ದಾರೆ. ಮನೆಯವರಿಗೆಲ್ಲ ಫಿಲ್ಮ್ ಟಿಕೆಟ್ ಅನ್ನು ತಂದಿದ್ದು ಎಲ್ಲರನ್ನೂ ಮನೆಯಿಂದ ಹೊರಗೆ ಕಳಿಸಿದ್ದಾರೆ. ದತ್ತ ತಾತನಿಗೆ ಅನುಮಾನ ಬಂದರೂ ಕೂಡ ಸಿನಿಮಾ ನೋಡುವ ಕ್ರೇಜ್ ಇಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಮಾವ ಸೊಸೆ ಇಬ್ಬರು ನಿಧಿ ಹುಡುಕಾಟದಲ್ಲಿ ಮಂತ್ರವಾದಿ ಹೇಳಿದ ಕಡೆ ಗುಂಡಿ ತೋಡಲು ಮುಂದಾಗಿದ್ದಾರೆ. ಸ್ವಲ್ಪ ಮಣ್ಣು ತೋಡುತ್ತಿದ್ದಂತೆ ಮಡಿಕೆಯೊಂದನ್ನು ದೊರಕಿದ್ದರು. ಇಬ್ಬರು ಫುಲ್ ಹ್ಯಾಪಿಯಾಗಿದ್ದಾರೆ. ನಿಧಿ ಎಲ್ಲ ಸಂಪೂರ್ಣ ಬೂದಿ. ನಿಧಿಯನ್ನು ತೆಗೆಯುವ ಮುನ್ನವೇ ಇಬ್ಬರು ಕೂಡ ನಿಧಿಯ ಭಾಗ್ಯಕ್ಕಾಗಿ ಕಿತ್ತಾಡಿದ್ದಾರೆ. ಕೊನೆಗೆ 50-50 ಎಂದು ಮಾತನಾಡಿಕೊಂಡಿದ್ದು ತೆರೆದು ನೋಡಿದರೆ ಮಡಕೆ ತುಂಬ ಬೂದಿ ಕಂಡು ಶಾಕ್ ಆಗಿದ್ದಾರೆ. ಮಂತ್ರವಾದಿ ಮಾತನ್ನು ನಂಬಿಕೊಂಡು ಇಬ್ಬರು ಜಪ ಮಾಡಿದ್ದಾರೆ. ಓಂ ಲಕ್ಷೋಭ್ಯ ನಮಃ ಎಂದು ಸಂಪ್ರದಾಯ ಸಹಸ್ರನಾಮ ಪಡಿಸಿದ್ದಾರೆ. ಅದರಷ್ಟರಲ್ಲೇ ಮನೆಯವರು ಆಗಮಿಸಿದ ತಾತ ಮಡಕೆಯನ್ನು ಮುಚ್ಚಿಟ್ಟಿದ್ದಕ್ಕೆ ಚಿನ್ನವೆಲ್ಲ ಬೂದಿ ಆಯ್ತಾ ಎಂದು ಗೋಳಾಡಿದ್ದಾರೆ. ಆದರೆ ಸಂಧ್ಯಾ ಮತ್ತು ಜುಗ್ಗು ಮಾವನ ಮಾತುಗಳು ಮನೆಯವರಿಗೆ ಅರ್ಥವಾಗುತ್ತಿಲ್ಲ. ಅವರಿಬ್ಬರ ನಡವಳಿಕೆ ಗಾಬರಿ ಜೊತೆಗೆ ಆಶ್ಚರ್ಯವನ್ನು ಪಟ್ಟಿದ್ದಾರೆ. ಸತ್ಯ ಗೊತ್ತಾದ ಮೇಲೆ ದತ್ತ ತಾತ ಅವರಿಗೆ ಗೇಟ್ ಪಾಸ್ ಕೊಡ್ತಾರೆ, ಇಲ್ಲವೇ ತುಳಿಸಿಗೋಸ್ಕರ ಸಹಿಸ್ಕೋತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಈ ದಾರಿಯನ್ನು ತಪ್ಪಿಸುತ್ತಿರುವ ಶಾರ್ವರಿ ತುಳಸಿಯ ಮಾತು ಕೊಟ್ಟ ನಿಧಿ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಿಧಿ ಸ್ನೇಹಿತರ ಬಳಿ ಕ್ಷಮೆ ಕೇಳಬೇಕು, ಗೆಳೆತನವನ್ನು ಕಳೆದುಕೊಳ್ಳಬಾರದು ಎಂದು ಮನೆಯವರಿಗೆ ತಿಳಿದಂತೆ ಮತ್ತೆ ರಾತ್ರಿ ಹೊತ್ತು ಹೊರಟಿದ್ದಾಳೆ. ಸ್ನೇಹಿತರನ್ನು ಮಾತನಾಡಿಸಲು ಹೋದ ನಿಧಿಗೆ ಗೆಳೆಯರು ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ ಮತ್ತು ಬರುವ ಮಾತ್ರೆಯನ್ನು ಹಾಕಿ ನಿಧಿಗೆ ಜ್ಯೂಸ್ ಕೊಟ್ಟಿದ್ದಾರೆ. ಅದನ್ನು ಕುಡಿದ ಮತ್ತಿನಲ್ಲಿ ಗೆಳೆಯರು ಆಕೆಯ ಜೊತೆ ಮಿಸ್ಬೇವು ಮಾಡಿದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಭಿ ಆ ಜಾಗಕ್ಕೆ ಬಂದಿರುತ್ತಾನೆ. ತುಳಸಿ ಮೇಲೆ ಆರೋಪಿಸಿದ ಶಾರ್ವರಿ ನಿಧಿಯನ್ನು ಅಪಾಯದಿಂದ ಕಾಪಾಡಿದ್ದಾನೆ. ಆದರೆ ಹುಡುಗರು ಅಭಿಗೆ ಹೊಡೆದ ಪರಿಣಾಮ ಕಾರು ಓಡಿಸಲು ಸಾಧ್ಯವಾಗುವುದಿಲ್ಲ. ಆಗ ತುಳಸಿ ಅಲ್ಲಿಗೆ ಬಂದು ನಿಧಿ ಮತ್ತು ಅಭಿನ ಕಾರು ಡ್ರೈವ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾರೆ. ಇದನ್ನು ನೋಡಿದ ಅಭಿ ಹಾಗೂ ಅಭಿ ಇಬ್ಬರು ಖುಷಿಯಾಗುತ್ತಾರೆ. ಅಲ್ಲದೆ ತುಳಸಿಯಲ್ಲಿ ಅಭಿ ತನ್ನ ತಾಯಿಯನ್ನು ನೋಡುತ್ತಾನೆ. ಇದೇ ವಿಚಾರವನ್ನು ಶಾರ್ವರಿ ಹಾಗೂ ದೀಪಿಕಾ ಬಳಿ ಹೇಳುತ್ತಾನೆ. ಇಬ್ಬರು ಸೇರಿ ಅಭಿ ಆಲೋಚನೆಯನ್ನು ದಿಕ್ಕನ್ನೇ ಬದಲಾಯಿಸುತ್ತಾರೆ. ತುಳಸಿ ಮೊದಲಿಂದಲೂ ಕಾರ್ ಡ್ರೈವ್ ಮಾಡಲು ಬರುತ್ತದೆ, ಆದರೂ ತನಗೇನು ಗೊತ್ತೇ ಇಲ್ಲ ಎಂಬಂತೆ ನಟಿಸುತ್ತಿದ್ದಾಳೆ. ಇದೆಲ್ಲವೂ ಮನೆಯವರ ಸಿಂಪತಿ ಪಡೆಯಲು ಹೀಗೆ ಮಾಡುತ್ತಿದ್ದಾಳೆ ಎಂದು ಹೇಳುತ್ತಾರೆ. ಶಾರ್ವರಿ ಹಾಗೂ ದೀಪಿಕಾ ಮಾತನ್ನು ಅಭಿ ನಂಬುತ್ತಾನೆ. ತುಳಸಿಗೆ ಮಾತು ಕೊಟ್ಟ ನಿಧಿ ಇನ್ನು ಪೂರ್ಣಿಮೆ ಬಳಿ ಅವಿನಾಶ್ ನಡೆದ ವಿಚಾರವನ್ನು ಹೇಳಿಕೊಂಡು ಖುಷಿ ಪಡುತ್ತಾನೆ. ಅವರಲ್ಲಿ ನನ್ನ ಅಮ್ಮನನ್ನು ನೋಡಿದೆ ಎಂದು ಖುಷಿಯಿಂದ ಹೇಳುತ್ತಿರುತ್ತಾನೆ. ಪೂರ್ಣಿಮಾಳಿಗೂ ಈ ಮಾತನ್ನು ಕೇಳಿ ಖುಷಿಯಾಗುತ್ತದೆ. ನಿಧಿಗೆ ಎಚ್ಚರವಾದ ಮೇಲೆ ಶಾರ್ವರಿ ಮಗಳನ್ನು ಬೈಯುತ್ತಾ ಹೇಳುತ್ತಾ ಕೂರುತ್ತಾಳೆ. ಆದರೆ ತುಳಸಿ ಸಮಾಧಾನವಾಗಿ ನಿಧಿಗೆ ಬುದ್ಧಿ ಹೇಳುತ್ತಾಳೆ. ಪೂರ್ಣಿಮೆ ಬಂದು ನಡೆದ ಘಟನೆಯೆಲ್ಲ ವಿವರಿಸುತ್ತಾಳೆ. ಆಗ ನಿಧಿ ಮಾತಿಗೆ ತುಳಸಿ ಒಂದು ಮಾತು ಕೊಡುತ್ತಾಳೆ. ಇನ್ಯಾವತ್ತೂ ಇಂತಹ ಕೆಲಸವನ್ನು ಮಾಡುವುದಿಲ್ಲ, ನಿಮ್ಮ ಮಾತನ್ನು ಕೇಳುತ್ತೇನೆ ಎಂದು ತುಳಸಿ ಹೇಳುತ್ತಾಳೆ. ಈ ಮಾತನ್ನು ನಿಧಿ ಆಡಿದಾಗ ಶಾರ್ವರಿ ಮನದಲ್ಲಿ ಕೋಪ ಬರುತ್ತದೆ. ನಿಧಿ ಆಸೆಗಾಗಿ ಮಂತ್ರವಾದಿ ಮೊರೆ. ಇನ್ನು ದತ್ತ ಮನೆಯಲ್ಲಿ ಆಶ್ರಯ ಪಡೆದಿರುವ ಜುಗ್ಗನಿಗೆ ಸದಾಕಾಲ ಹಣದ ಬಗ್ಗೆ ಯೋಚನೆಯಾಗಿದೆ. ದತ್ತನ ಮನೆಯಲ್ಲಿ ನಿಧಿ ಇದೆ ಎಂದು ಹೇಳಿ ಸಂಧ್ಯಳನ್ನು ಮಂತ್ರವಾದಿ ಬಳಿ ಕರೆದುಕೊಂಡು ಹೋಗಿದ್ದಾನೆ. ಮಂತ್ರವಾದಿ ನಿಧಿಗೆ ತೆಗೆದುಕೊಡುತ್ತೇನೆ ಎಂದು ಹೇಳಿ 25,000 ಹಣವನ್ನು ಪೀಕಿದ್ದಾನೆ. ಈಗ ನಿಧಿ ತೆಗೆಯಲು ಮನೆಯಲ್ಲಿ ಯಾರೂ ಕೂಡ ಇರಬಾರದು ಎಂದು ಹೇಳಿದ್ದಾನೆ. ನಿಧಿ ಹೆಸರಿನಲ್ಲಿ ದತ್ತ ಮನೆಯನ್ನು ನಾಶ ಮಾಡಲು ಹೊರಟು ಮಾವ ಸೊಸೆ ಮುಂದಾಗಿದ್ದಾರೆ. ಅಮ್ಮನ ಜೊತೆ ಮಾರ್ಕೆಟ್ಗೆ ಹೋದ ಅಭಿ. ಇನ್ನು ಅವಿಗೆ ತುಳಸಿ ಮೇಲಿನ ಗೌರವ ಮತ್ತು ಪ್ರೀತಿ ಹೆಚ್ಚಾಗಿದೆ. ತುಳಸಿ ಮಾರ್ಕೆಟ್ನಲ್ಲಿ ಸೊಪ್ಪು ತರಕಾರಿ ತರಲು ಹೊರಟಿದ್ದಾಳೆ. ಆಗ ಅವಿನಾಶ್ ಆ ಸಾಮರ್ಥ್ಯಕ್ಕೆ ಅಮ್ಮ ಮಾರ್ಕೆಟ್ಗೆ ಹೊರಟಿದ್ದಾರೆ, ಹುಷಾರಾಗಿ ಕರೆದುಕೊಂಡು ಹೋಗು ಎನ್ನುತ್ತಾನೆ. ಆ ಬಳಿಕ ತಾನೇ ತುಳಸಿಯ ಜೊತೆಗೆ ಮಾರ್ಕೆಟ್ಗೆ ಹೋಗಲು ಮುಂದಾಗುತ್ತಾನೆ. ಅವಿ ಹಾಗೂ ತನ್ನ ತಾಯಿಯನ್ನು ಅಮ್ಮ ಎಂದು ಕರೆಯುತ್ತಿರುವುದು ನೋಡಿ ಸಮರ್ಥ್ಗೆ ಹಿಂಸೆಯಾಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗೋದೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್.